ಇವತ್ತಿನ ವಿಡಿಯೋದಲ್ಲಿ ಈ ಬಿಸಿಲಿಗೆ ತಂಪಾಗಿರುವಂತಹ ಒಂದು ಹೊಸ ರುಚಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಂದು ಜೆಲ್ಲಿ ಫ್ರೂಟ್ ಕಸ್ಟರ್ಡ್ ಅಂತಾನೆ ಹೇಳ್ಬೋದು. ರುಚಿ ತುಂಬಾನೇ ಚೆನ್ನಾಗಾಗುತ್ತೆ, ಮಾಡೋದು ಸಹ ತುಂಬ ಸುಲಭ. ಮೊದಲು ಒಂದು ಕಡಾಯಿನ ಇಟ್ಕೊಂಡು ಅರ್ಧ ಲೀಟರ್ ಆಗುವಷ್ಟು ಫುಲ್ ಫ್ಯಾಟ್ ಮಿಲ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದನ್ನಾದರೂ ಬಳಸ್ಕೋಬೋದು, ಆದರೆ ಯಾವುದೇ ಸಿಹಿಗಾದ್ರೂ ನಾವು ಫುಲ್ ಫ್ಯಾಟ್ ಮಿಲ್ಕನ್ನು ಬಳಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ನಂತರ 1/4 ಕಪ್ ಆಗುವಷ್ಟು ಸಕ್ಕರೆನ ಹಾಕೋಬೇಕು. ಹಾಲು ಬಿಸಿ ಆಗೋಷ್ಟರಲ್ಲಿ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ತಗೊಂಡಿದ್ದೀನಿ. ನಾನು ವೆನಿಲಾ ಫ್ಲೇವರ್ನ ಬಳಸಿದ್ದೀನಿ, ನೀವು ಯಾವ್ದು ಫ್ಲೇವರ್ ಆದ್ರೂ ಬಳಸ್ಕೋಬೋದು. ಈಗ ಇದಕ್ಕೆ ಒಂದು 2 ಸೌಟ ಆಗುವಷ್ಟು ಹಾಲನ್ನು ಹಾಕ್ಕೊಂಡು ಗಂಟಿಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಡೈರೆಕ್ಟಾಗಿ ಕಸ್ಟರ್ಡ್ ಪೌಡರ್ನ ಹಾಲಿಗೆ ಸೇರಿಸಿದ್ರೆ ಸ್ವಲ್ಪ ಗಂಟುಗಳಾಗ್ಬಿಡುತ್ತೆ. ಹಾಗಾಗಿ ಸಪ್ರೇಟಾಗಿ ಈ ರೀತಿ ಬೌಲಲ್ಲಿ ಕಲಿಸ್ಕೊಂಡು ನಂತರ ಹಾಲು ಬಿಸಿ ಆದಮೇಲೆ ಸೇರಿಸಬೇಕು. ಸಕ್ಕರೆ ಎಲ್ಲ ಕರಗಿ ಹಾಲೆಲ್ಲ ಚೆನ್ನಾಗಿ ಬಿಸಿ ಆಗಬೇಕು. ಅಲ್ಲಿವರೆಗೂ ಹಾಲನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಹಾಲಿಗೆ ಯಾವುದೇ ಕಾರಣಕ್ಕೂ ನೀರೇನು ಸೇರಿಸಬಾರ್ದು, ಗಟ್ಟಿ ಹಾಲನ್ನೇ ಬಳಸ್ಕೋಬೇಕಾಗತ್ತೆ. ಹಾಲೆಲ್ಲ ಸ್ವಲ್ಪ ಕುದಿ ಬರ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಕಸ್ಟರ್ಡ್ ಪೌಡರು ಹಾಲು ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ. ಕಸ್ಟರ್ಡ್ ಪೌಡರ್ನ ಸೇರಿಸಿದ ತಕ್ಷಣ ಇಮಿಡಿಯೇಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಇಲ್ಲ ಅಂತಂದರೆ ಕಸ್ಟರ್ಡ್ ಪೌಡರು ಗಂಟಾಗೋ ಚಾನ್ಸ್ ಇರುತ್ತೆ. ಒಂದು ಕಡೆ ತೆಳುವಾಗಿ ಒಂದು ಕಡೆ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಕಸ್ಟರ್ಡ್ ಪೌಡರ್ನ ಸೇರಿಸಿದ ತಕ್ಷಣ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಒಂದು 2 ನಿಮಿಷ ಅಷ್ಟೇ ನೋಡಿ ಯಾವ ರೀತಿಯಾಗಿ ಗಟ್ಟಿ ಆಗ್ತಾ ಬರ್ತಾ ಇದೆ ಅಂತ. ಇದನ್ನು ಏನಿಲ್ಲ ಅಂದರೂ ಒಂದು 3 ರಿಂದ 4 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ತುಂಬ ಸಮಯವರೆಗೂ ಕುದಿಸಿದ್ರೆ ಜಾಸ್ತಿ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಇಷ್ಟು ಹದ ಇರಬೇಕಾದ್ರೇ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಿದ್ದಾಗಲೇ ಸ್ಟವ್ನ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಬೇರೆ ಬೌಲ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ನೋಡಿ, ಫ್ರಿಜ್ಜಲ್ಲಿ ಇಟ್ಟು ತೆಗೆದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇದಕ್ಕೆ ಇವಾಗ ಕಟ್ ಮಾಡಿರುವಂತಹ ಒಂದು ಆಪಲ್ಲು, ಸಣ್ಣದಾಗಿ ಕಟ್ ಮಾಡಿರುವಂತಹ ಏಲಕ್ಕಿ ಬಾಳೆಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು ದಾಳಿಂಬೆ ಹಣ್ಣನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಹಣ್ಣು ಹಾಕಬೇಕು, ಇದೇ ಹಣ್ಣು ಹಾಕಬೇಕಂತ ಇಲ್ಲ, ನಿಮಗೆ ಯಾವ ಹಣ್ಣು ಇಷ್ಟ ಆಗುತ್ತೆ ಆ ಹಣ್ಣುಗಳನ್ನ ಸೇರಿಸ್ಕೋಬೋದು. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಿದ್ರೆ ನೀವು ಚೆರಿ, ಟೂಟಿ ಫ್ರೂಟಿ, ಹಾಗೆ ಪಿಸ್ತಾ, ಈ ರೀತಿ ನಿಮ್ಗೆ ಯಾವ ಫ್ರೂಟ್ಸ್ಗಳು ಡ್ರೈ ಫ್ರೂಟ್ಸ್ಗಳು ಇಷ್ಟ ಆಗುತ್ತೆ ಅದನ್ನು ಸೇರಿಸ್ಕೋಬೋದು. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಮತ್ತೆ ಸ್ವಲ್ಪ ತಣ್ಣಗಾಗೋದಕ್ಕೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಈಗ ಒಂದು ಮಿಕ್ಸರ್ ಜಾರ್ ಇಟ್ಕೊಂಡು 15 ರಿಂದ 20 ಆಗುವಷ್ಟು ಬಿಸ್ಕೆಟ್ಗಳನ್ನ ಹಾಕೋಬೇಕು. ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ, ಯಾವ ಬಿಸ್ಕೆಟ್ ಇಷ್ಟ ಆಗುತ್ತೆ ಅದನ್ನು ಹಾಕೊಬೋದು. ನಾನಿಲ್ಲಿ ಮಾರಿಗೋಲ್ಡ್ ಬಿಸ್ಕೆಟ್ ಮತ್ತು ಪಾರ್ಲೆಜಿ ಬಿಸ್ಕೆಟ್ನ ಸೇರಿಸ್ಕೊಂಡಿದ್ದೀನಿ. ಈ ಬಿಸ್ಕೆಟ್ನ ಹಾಕಿದ್ಮೇಲೆ ಈ ರೀತಿ ಫೈನ್ ಪೌಡರ್ ಆಗಿ ರೆಡಿ ಮಾಡ್ಕೊಬೇಕು. ಈಗ ಬಿಸ್ಕೆಟ್ ಪೌಡರ್ನ ಬೇರೆ ಬೌಲ್ಗೆ ಹಾಕಿ 2 ಸ್ಪೂನ್ ಆಗೋಷ್ಟು ಬೆಣ್ಣೆನ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿನೂ ಬೆಣ್ಣೆ ಹಾಕಬಾರ್ದು, ಸ್ವಲ್ಪ ಮಾತ್ರನೇ ಬೆಣ್ಣೆ ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಜೆಲ್ಲಿ ವಾಟರ್ನ ಮಾಡ್ಕೊಳ್ಳೋದಕ್ಕಾಗಿ 3/4 ಲೀಟರ್ ಆಗೋಷ್ಟು ಬಿಸಿ ನೀರನ್ನು ಕಾಯಿಸಿಟ್ಕೊಂಡಿದ್ದೀನಿ. ಅದಕ್ಕೆ ಈ ಜೆಲ್ಲಿ ವಾಟರಲ್ಲಿ ಅರ್ಧ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ, ಇನ್ನು ಅರ್ಧ ಪ್ಯಾಕೆಟ್ ಹಾಗೆ ಇಟ್ಕೊಂಡಿದ್ದೀನಿ. ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಡಬೇಕು. ನಾನಿಲ್ಲಿ ಪೂರ್ತಿಯಾಗಿ ಜಲ್ಲಿ ರೀತಿ ಮಾಡ್ಕೊಳ್ತಾ ಇಲ್ಲ, ಸ್ವಲ್ಪ ಲಿಕ್ವಿಡ್ ರೀತಿಯೇ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನೀರಿನ ಪ್ರಮಾಣ ಜಾಸ್ತಿ ಹಾಕ್ಕೊಂಡು ಆ ಜಲ್ಲಿ ಮಿಕ್ಸ್ನ ಸ್ವಲ್ಪ ಮಾತ್ರ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಈಗ ಸರ್ವಿಂಗ್ ಗ್ಲಾಸ್ಗೆ ಒಂದು 2 ಸ್ಪೂನ್ ಆಗುವಷ್ಟು ಬಿಸ್ಕೆಟ್ ಪೌಡರ್ನ ಹಾಕ್ಕೊಂಡು ಕೆಳಗಡೆ ನಾನು ತೋರಿಸ್ತಾ ಇರೋ ರೀತಿಯಾಗಿ ಯಾವುದಾದ್ರೂ ಒಂದು ಕುಟ್ಟಾಣಿಯಿಂದ ಇದನ್ನು ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈಗ ಅದ್ರ ಮೇಲೆ ಮಾಡಿಟ್ಟಿದ್ದಂತಹ ಜಲ್ಲಿ ಮಿಕ್ಸರ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದ್ರ ಒಳಗಡೆಗೆ ನಾವು ಫ್ರೂಟ್ಸ್ ಕಸ್ಟರ್ಡ್ ಮಾಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೋಬೇಕು. ಈ ರೀತಿಯಾಗೆಲ್ಲ ಸೇರಿಸ್ಕೊಂಡ್ಮೇಲೆ ಮೇಲೆ ಮತ್ತೆ ಸ್ವಲ್ಪ ಜಲ್ಲಿ ಮಿಕ್ಸ್ಚರ್ನ ಸೇರಿಸಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂತಹ ಪಿಸ್ತಾ, 1-2 ಎಲೆ ಪುದೀನಾನ ಇಟ್ಕೊಳ್ತಾ ಇದ್ದೀನಿ. ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಇದಿಷ್ಟೇ, ತುಂಬಾ ಚೆನ್ನಾಗಿರುತ್ತೆ ರುಚಿ. ಒಂದು ಸಲ ಈ ವಿಧಾನದಲ್ಲಿ ನೀವು ಈ ಫ್ರೂಟ್ ಕಸ್ಟರ್ಡ್ನ ಟ್ರೈ ಮಾಡಿ ನೋಡಿ. ಇನ್ನೊಂದು ಸಲ ಮಾಡ್ಕೊಂಡು ತಿನ್ಬೇಕಂತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿದ್ರೆ ಇಲ್ವಾ ಯಾವ ರೀತಿಯಾಗಿ ಫ್ರೂಟ್ ಕಸ್ಟರ್ಡ್ನ ಮಾಡೋದಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು.